ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಸೆಮಿ ಟ್ರೆಡಿಷ್ನಲ್ ಲುಕ್ ಹೇಗೆ ಕ್ರಿಯೇಟ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ಕೊಡ್ತಾ ಇಲ್ಲ, ನಮ್ಮ ಮ್ಯಾಮ್ ಅಂದರೆ ನಾನು ಇಲ್ಲಿ ಸುನೀತಾ ಮ್ಯಾಮ್ ನೋಡ್ತಿದ್ದೀರಲ್ಲ, ಇವ್ರ ಹತ್ರನೇ ಮೇಕಪ್ ಕಲ್ತಿದ್ದು. ಇವತ್ತು ಒಂದು ಶೂಟ್ ಇತ್ತು, ಹಾಗೆ ಅವರ ಮೇಕಪ್ ಮಾಡ್ತಾಯಿದ್ರು. ಸೊ ಸೆಮಿ ಟ್ರೆಡಿಷ್ನಲ್ ಲುಕ್ನ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು, ತುಂಬ ಈಸಿ ಮೆಥಡ್ಸಲ್ಲಿ ಹೇಗೆ ಮಾಡ್ಬೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಫೇಸ್ಗೆ ಮ್ಯಾಮ್ ಟೋನರ್ನ ಹಾಕ್ತಾ ಇದ್ದಾರೆ. ನೀವು ಯಾವ ಟೋನರ್ ಬೇಕಿದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಮಾಯ್ಶ್ಚರೈಸರ್ ಹಾಕ್ತಿದ್ದಾರೆ, ಪ್ರೈಮರ್ ಕೂಡ ಹಾಕ್ತಿದ್ದಾರೆ. ಮಾಯ್ಶ್ಚರೈಸರ್ ಪ್ರೈಮರ್ನ ಕಂಪಲ್ಸರಿಯಾಗಿ ಸ್ಕಿಪ್ ಮಾಡಿದೆ ನೀವು ಬ್ರೈಡ್ಗೆ, ಅಂದರೆ ನೀವು ಯಾವ್ರಿಗೆ ಮೇಕಪ್ ಮಾಡ್ತಿರ್ತೀರೋ ಅವ್ರಿಗೆ ಹಾಕಬೇಕಾಗತ್ತೆ. ಇದೆಲ್ಲ ಹಾಕಿ ಆದಮೇಲೆ ಕಲರ್ ಕರೆಕ್ಷನ್ ಮಾಡ್ಕೋತಾ ಇದ್ದಾರೆ. ಅಂದರೆ ಅಂಡರ್ ಐ ಮತ್ತು ಲಿಪ್ ಕೆಳಗಡೆ ಎಲ್ಲಿ ಅನ್ನೀವನ್ ಥರ ಅನಿಸ್ತಿರುತ್ತೆ ಆ ಏರಿಯಾದಲ್ಲೆಲ್ಲ ಆರೆಂಜ್ ಕಲರ್ ಕರೆಕ್ಟರ್ನ ಹಾಕಿ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದಾರೆ. ನಾವಿಲ್ಲಿ ಯೂಸ್ ಮಾಡಿರೋಂಥದ್ದು LA ಗರ್ಲ್ ಅವ್ರದ್ದು ಆರೆಂಜ್ ಕಲರ್ ಕರೆಕ್ಟರ್ನ ನಾವು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಕಲರ್ ಕರೆಕ್ಷನ್ ಮೇಕಪ್ಪಲ್ಲಿ ತುಂಬ ಇಂಪಾರ್ಟೆಂಟ್. ಅದನ್ನು ಸ್ಕಿಪ್ ಮಾಡಿದ್ರೆ ನಿಮಗೆ ಆ ಫಿನಿಶಿಂಗ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಅಲ್ಲಿ ಚಿನಿಮಾಸ ಅಂದರೆ ಬೆಕ್ಕು ಹೆಸರು ಚಿನಿಮಾ ಅಂತ, ಅವಳು ಕೂಡ ನೀಟಾಗಿ ಮೇಕಪ್ ನೋಡ್ಕೋತಾ ಇದ್ಲು. ನೆಕ್ಸ್ಟು ಇಲ್ಲಿ ಅವ್ರ ಸ್ಕಿನ್ ಅವ್ರ ಟೋನ್ ಏನಿದೆ ಅದಕ್ಕಿಂತ ಸ್ವಲ್ಪ ಲೈಟರ್ ಶೇಡ್ ಕನ್ಸಿಲರ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ಓವರಾಲ್ ಫೇಸ್ ಬ್ಲೆಂಡ್ ಮಾಡ್ಕೋತಾ ಇದ್ದಾರೆ. ಕನ್ಸಿಲರ್ ಪ್ಯಾಲೆಟ್ ಬಂದಿದ್ದು ಮೇಕಪ್ ಸ್ಟುಡಿಯೋ ಅವ್ರದ್ದು ಪ್ಯಾಲೆಟು. ಅದನ್ನು ನೀಟಾಗಿ ಓವರಾಲ್ ಫೇಸ್ ಅಪ್ಲೈ ಮಾಡಿ ಅದನ್ನು ಬ್ಲೆಂಡ್ ಮಾಡ್ತಿದ್ದಾರೆ. ಅವ್ರ ಫೇಸ್ ಟೋನ್ಗಿಂತ ಸ್ವಲ್ಪ ಲೈಟರ್ ಶೇಡ್ನ ತೊಗೊಂಡು ಓವರಾಲ್ ಫೇಸ್ ಬ್ಲೆಂಡ್ ಮಾಡ್ತಿದ್ದಾರೆ. ನೀಟಾಗಿ ಬ್ಲೆಂಡ್ ಮಾಡೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಬ್ರಷಲ್ಲಿ ಒಂದ್ಸಲ ಬ್ಲೆಂಡ್ ಮಾಡಿ ಆ್ಯಂಡ್ ಬ್ಲೆಂಡರಲ್ಲೂ ಕೂಡ ಇನ್ನೊಂದ್ಸಲ ಬ್ಲೆಂಡ್ ಮಾಡಬೇಕು. ಇದಾದಮೇಲೆ ಸೆಟ್ಟಿಂಗ್ ಪೌಡರಿಂದ ಇದನ್ನು ಸೆಟ್ ಮಾಡ್ಕೋತಾ ಇದ್ದಾರೆ. ಫಸ್ಟು ನಾವು ನೀಟಾಗಿ ಬೇಸ್ನ ಕ್ರಿಯೇಟ್ ಮಾಡ್ಕೊಬಿಟ್ರೆ ಫೈನಲ್ ಲುಕ್ ತುಂಬ ಫಿನಿಶಿಂಗ್ ಸಕ್ಕತ್ತಾಗಿ ಬರುತ್ತೆ. ಹಾಗಾಗಿ ಇದೆಲ್ಲ ಮುಗಿದಾದ್ಮೇಲೆ ಐ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇನ್ನು ಮೊದಲು ಲೈಟ್ ಬೇಸ್ನ ಹಾಕಿ ಸೆಮಿ ಟ್ರೆಡಿಷ್ನಲ್ ಲುಕ್ ಆಗಿರೋದ್ರಿಂದ ತುಂಬ ಸಿಂಪಲ್ಲಾಗಿ ಲೈಟಾಗಿ ಐ ಮೇಕಪ್ನ ಮಾಡ್ತಿದ್ದೀವಿ. ನಿಮಗೆ ಐ ಮೇಕಪ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ನಾನು ಆಲ್ರೆಡಿ ಐ ಮೇಕಪ್ಪನ್ನ ಹೇಗೆ ಮಾಡ್ಕೊಳ್ಳೋದಂತ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಇವಾಗ ಇಲ್ಲಿ ಎಡ್ಜಲ್ಲಿ ಡಾರ್ಕ್ ಗ್ರೀನ್, ಸ್ವಲ್ಪ ಲೈಟ್ ಡಾರ್ಕ್ ಗ್ರೀನ ಏನು ಬ್ಲೆಂಡ್ ಮಾಡಿಕೊಂಡು ಕಾರ್ನರಲ್ಲಿ ಗ್ರೀನ್ನ ನಾವು ಬ್ಲೆಂಡ್ ಮಾಡ್ಕೋತಿದ್ದೀವಿ. ಆ್ಯಂಡ್ ಲೈಟ್ ಏನು ಶಿಮ್ಮರ್ಸ್ನ ಮಧ್ಯಕ್ಕೆ ಹಾಕ್ತಾಯಿದ್ದೀವಿ. ನಿಮಗೆ ಕಂಪ್ಲೀಟ್ ಐ ಮೇಕಪ್ ಲುಕ್ ಬೇಕಂದರೆ ಹೇಳಿದ್ನಲ್ಲ, ಆಲ್ರೆಡಿ ಒಂದು ವಿಡಿಯೋ ಇದೆ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಎರಡು ಸೈಡು ಕೂಡ ಒಂದೇ ಐ ಮೇಕಪ್ ಮಾಡುವಾಗ ಎರಡು ಕಣ್ಣು ಕೂಡ ಈವನ್ ಆಗಿ ಕಾಣಿಸ್ತಿರ್ಬೇಕು, ಆ ರೀತಿಯಾಗಿ ಮಾಡಬೇಕು. ಇಲ್ಲಿ ನಾವು ಫಿಂಗರಲ್ಲಿ ಐಲಿಡ್ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಶಿಮ್ಮರ್ಸನ್ನು ಹಾಕಿ ಅಲ್ಲಿಗೆ ಅದು ಐ ಮೇಕಪ್ನ ಫಿನಿಶ್ ಮಾಡ್ತಿದ್ದೀವಿ. ಈ ಕಡೆ ಕಣ್ಣಿಗೂ ಕೂಡ ಸೇಮ್ ಅದೇ ರೀತಿ ಐ ಮೇಕಪ್ಪನ್ನು ಮಾಡ್ಕೋತಾ ಇದ್ದೀವಿ. ಸ್ಟಾರ್ಟಿಂಗ್ ಅದೇ ರೀತಿಯಾದಂಥ ಶಿಮ್ಮರ್ ಗ್ಲಿಟರ್ ಯೂಸ್ ಮಾಡೋಕ್ಕೂ ಮುಂಚೆ ಫಸ್ಟು ಬೇಸ್ನ ಹಾಕಬೇಕು. ಅದನ್ನು ನಿಮಗೆ ಲಾಸ್ಟ್ ಅಂದರೆ ವೀಡಿಯೋನ ನೀವು ಹಳೆ ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಐಲೈನರ್ನ ನೀವು ಯಾವ ರೀತಿಯಾಗೂ ಬೇಕಿದ್ರೂ ಅಪ್ಲೈ ಮಾಡ್ತಿರ್ಬೋದು. ನಾವು ತುಂಬ ಏನು ಹೇಳ್ತಾರಲ್ಲ, ತುಂಬ ಚಿಕ್ಕದಾಗೂ ಅಲ್ಲ, ತುಂಬ ದೊಡ್ಡದಾಗೂ ಅಲ್ಲ, ಮೀಡಿಯಮ್ ಆಗಿ ಇಲ್ಲಿ ಐಲೈನರ್ನ ಅಪ್ಲೈ ಮಾಡ್ತಿದ್ದಾರೆ. ನಮ್ಮ ಮ್ಯಾಮ್ ಅಂತೂ ತುಂಬ ಚೆನ್ನಾಗಿ ಐಲೈನರ್ ಅಪ್ಲೈ ಮಾಡ್ತಾರೆ. ನಂಗೆ ಸಖತ್ ಇಷ್ಟ ಅವ್ರ ಐಲೈನರ್ನ ಹಾಕೋ ಅಂಥದ್ದು, ನಂಗೆ ಸಖತ್ ಇಷ್ಟ ಆಗುತ್ತೆ. ನೋಡಿ ಏನು ಸಖತ್ತಾಗಿ ಹಾಕಿದ್ದಾರೆ, ಕ್ವಿಕ್ಕಾಗಿ ಹಾಕ್ತಾರೆ ಅವರು. ಸೊ ನಂಗೆ ಅವ್ರು ನಿಜವಾಗ್ಲೂ ಅವ್ರ ಮೇಕಪ್ ಮಾಡೋದು ಸ್ಕಿಲ್ಸ್ ಇದೆಯಲ್ಲ, ಅದನ್ನು ಒಂದೊಂದು ಎವ್ರಿ ಡೇ ನೋಡಿದ್ರೂ ಕಲಿಯೋದಿದೆ ಅಂತ ಅನಿಸುತ್ತೆ. ಇಲ್ಲಿ ಅವರು ಐಬ್ರೋನ ಮಾಡಿಸಿರಲಿಲ್ಲ ಕಸ್ಟಮರ್, ಹಾಗಾಗಿ ನಾವು ಐಬ್ರೋನ ಲೈಟಾಗಿ ಕೂಮ್ ಮಾಡಿ ಒಂದು ಶೇಪ್ಗೆ ತಂದು ಲೈಟ್ ಫಿಲ್ಲಿಂಗ್ ಮಾಡ್ತಿದ್ದಾರೆ ಮ್ಯಾಮ್. ಯಾಕಂದರೆ ಅವ್ರು ಆಲ್ರೆಡಿ ಐಬ್ರೋ ಜಾಸ್ತಿ ತಿಕ್ಕಾಗಿ ಬೆಳೆದ್ಬಿಟ್ಟಿತ್ತು, ಎಕ್ಸ್ಟ್ರಾಸ್ ಎಲ್ಲ ಇತ್ತು. ಹಾಗಾಗಿ ಇವಾಗ ಅವರು ಓವರಾಲ್ ಫೇಸ್ನ ಇನ್ನೊಂದ್ಸಲ ಬ್ರಷಲ್ಲಿ ಬ್ಲೆಂಡ್ ಮಾಡಿ ನೆಕ್ಸ್ಟು ಇವಾಗ ಫೌಂಡೇಶನ್ನ ಅಪ್ಲೈ ಮಾಡ್ತಿದ್ದಾರೆ. ನಾವಿಲ್ಲಿ ಮ್ಯಾಕ್ ಫೌಂಡೇಶನ್ನ ಯೂಸ್ ಮಾಡಿದ್ದೀವಿ, ನೀವು ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಬೋದು. ಫೌಂಡೇಶನ್ನ ಹಾಕಿ ಒಂದು ಸಲ ಬ್ರಷಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಿದ್ದೀವಿ. ಫಸ್ಟು ನೀವು ಬ್ರಷಲ್ಲಿ ಬ್ಲೆಂಡ್ ಮಾಡಿದಾದ ತಕ್ಷಣ ಬ್ಲೆಂಡರಲ್ಲಿ ಕೂಡ ನೀವು ಬ್ಲೆಂಡ್ ಮಾಡಬೇಕು, ಆಗಲೇ ಅದು ಆ ಫಿನಿಶಿಂಗ್, ಆ ಕವರೇಜ್ ನಿಮಗೆ ಸಿಗೋದು. ಸೊ ಇವಾಗ ನೀಟಾಗಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ತಿದ್ದೀವಿ. ಈ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಾದಮೇಲೆ ಆವಾಗಲೇ ನಾವು ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡಿದ್ವಿ, ಅದಕ್ಕೆ ಇವಾಗ ಕಾಂಪ್ಯಾಕ್ಟಿಂದ ಫೇಸ್ನ ಸೆಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ಇಲ್ಲಿ ನೋಸ್ ಕಾಂಟೋರ್ ಮಾಡ್ತಿದ್ದಾರೆ, ನೋಸ್ ಆ್ಯಂಡ್ ಚಿಕ್ಸ್ ಕಾಂಟೋರ್ ಮಾಡ್ತಿದ್ದಾರೆ. ಕಾಂಟೋರ್ ತುಂಬಾ ಎಲ್ಲರೂ ಕಾಂಟೋರ್ನ ಕೇಳೋದಿಲ್ಲ, ಕೆಲವೊಬ್ಬರು ಕಾಂಟೋರ್ ಬೇಕು ಅಂತ ಕೇಳ್ತಾರೆ. ಸೊ ಅಂಥವ್ರು ಕಾಂಟೋರ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಿಮಗೆ ಈ ಸ್ಟೆಪ್ನ. ಇಲ್ಲಿ ಕಾಂಟೋರ್ ಮಾಡ್ತಿದ್ದಾರೆ. ಆ್ಯಂಡ್ ಮ್ಯಾಮ್ ಏನು ಮಾಡ್ತಾರೆ ಅಂದರೆ ಹೈಲೈಟರ್ ಕಮ್ ಬ್ಲಷ್ ಒಂದೇ ಪ್ಯಾಲೆಟಲ್ಲಿ ಬರೋ ಥರ ಮ್ಯಾಮ್ ತುಂಬ ಪ್ಯಾಲೆಟ್ಸ್ ಇದೆ ಅವ್ರ ಹತ್ರ.
ಸೊ ಅದು ಹೈಲೈಟರ್ ಬ್ಲಷ್ ಒಂದೇ ಆಗುತ್ತೆ ಅದನ್ನು ಅಪ್ಲೈ ಮಾಡಿದ್ರೆ. ಸೊ ಆ ಥರ ಇಲ್ಲಿ ಅಪ್ಲೈ ಮಾಡ್ತಿದ್ದಾರೆ. ಇಲ್ಲಿ ಇವಾಗ ಹೈಲೈಟರ್ ಮತ್ತು ಬ್ಲಷ್ನ ಅಪ್ಲೈ ಮಾಡ್ತಾಯಿದ್ದಾರೆ. ಅಲ್ಲಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಮೇಕಪ್ ಅಂತಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಆ ಸೆಮಿ ಟ್ರೆಡಿಷ್ನಲ್ ಲುಕ್ ಅನ್ನೋದು ಎಕ್ಸಾಕ್ಟ್ ಗೊತ್ತಾಗ್ತಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು ಮೇಡಮ್. ಸೊ ಇಲ್ಲಿ ಬ್ಲಷ್ಷು ಹೈಲೈಟರ್ ಎಲ್ಲ ಆಗಾದಮೇಲೆ ನೆಕ್ಸ್ಟು ನಾವು ಕಾಜಲ್ನ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಕಾಜಲ್ನ ಅಪ್ಲೈ ಮಾಡಿಸಿದ್ದೀವಿ. ಇವಾಗ ಕೆಳಗಡೆ ಸ್ವಲ್ಪ ಸ್ಮೋಕಿ ಐಸ್ ಥರ ಬರೋಣ ಅಂತ ನಾವು ಆಲ್ರೆಡಿ ಐ ಮೇಕಪ್ ಮಾಡುವಾಗ ಏನು ಬೇಸ್ ಹಾಕಿರ್ತೀವಲ್ಲ ಆ ಕಲರ್ನ ಐ ಕೆಳಗಡೆ ಹಾಕಿ ಅಲ್ಲೊಂದು ಬೇಸ್ನ ಕ್ರಿಯೇಟ್ ಅಂದರೆ ಒಂದು ಸ್ಮೋಕಿ ಐಸ್ ಥರ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಕರೆಕ್ಷನ್ ಮಾಡ್ಕೋತಿದ್ದಾರೆ. ಇವಾಗ ಐ ಮೇಕಪ್ ಮಾಡುವಾಗ ಲೈನರ್ ಹಾಕುವಾಗ ಸೈಡಲ್ಲಿ ಏನಾದರೂ ಆಗಿದ್ದರೆ ಅದನ್ನು ಈ ಥರ ಒಂದು ಕನ್ಸಿಲರ್ ಬ್ರಷಿಂದನೂ ಮಾಡ್ಕೋಬೋದು. ನಮ್ಮ ಹತ್ರ ಇಲ್ಲಿ ಒಂದು ಟ್ಯೂಬಲ್ಲಿ ಬ್ರಷ್ ಕೂಡ ಕೊಟ್ಟಿರ್ತಾರೆ, ಎಲೆಗಲ್ ಕನ್ಸಿಲರ್ ಟ್ಯೂಬಲ್ಲಿ. ಸೊ ಹಾಗಾಗಿ ಅದರಲ್ಲೇ ಮಾಡ್ತಿದ್ದೀವಿ. ಇವಾಗ ಮಸ್ಕರನ ಹಾಕ್ತಿದ್ದೀವಿ. ನಾವು ಆಲ್ಮೋಸ್ಟ್ ಮಸ್ಕರನ ನಾನು ಅಷ್ಟೇ ಲಾಸ್ಟಿಗೆ ಹಾಕ್ತೀನಿ, ಯಾಕಂದರೆ ಅದು ಬೇಗ ಡ್ರೈ ಆಗಿಲ್ಲ ಅಂದರೆ ಅದನ್ನು ವೆಯ್ಟ್ ಮಾಡಬೇಕಾಗತ್ತೆ, ಅಥವಾ ನಾವು ಆ ಬ್ಲೆಂಡ್ ಅದು ಡ್ರೈ ಆಗದೇ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡೋಕ್ಕೆ ಹೋದಾಗ ಅದು ಕೆಳಗಡೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲಾಸ್ಟಿಗೆ ನಾವು ಅಪ್ಲೈ ಮಾಡೋದು. ನೆಕ್ಸ್ಟ್ ಇಲ್ಲಿ ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡಿಸಿದ್ದಾರೆ ಮ್ಯಾಮ್. ಫಸ್ಟು ಲಿಪ್ ಲೈನರ್ಸ್ನ ಒಂದು ಲಿಪ್ ಶೇಪ್ ಮಾಡಿಕೊಂಡು ಆಮೇಲೆ ಒಳಗಡೆ ಅದನ್ನು ಫಿಲ್ ಮಾಡಿಸಿದ್ದಾರೆ. ಲಿಪ್ಸ್ಟಿಕ್ನ ಹಾಕುವಾಗ ತುಂಬ ನೀಟಾಗಿ ಅದ್ರ ಲಿಪ್ ಶೇಪ್ನ ಕೊಟ್ಟು ಆಮೇಲೆ ಹಾಕಬೇಕು ನೀವು, ಇಲ್ಲಾಂದರೆ ಒಂದು ಚೂರು ಲಿಪ್ಸ್ಟಿಕ್ ಶೇಪ್ನ ನೀವು ಹೊರಡಿಸ್ಬಿಟ್ರು ಚೆನ್ನಾಗಿ ಕಾಣಿಸಲ್ಲ ಮೇಕಪ್ಪು. ಹಾಗಾಗಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಲಿಪ್ ನೋಡಿ ಇಲ್ಲಿ. ಇದು ಫೈನಲ್ ಲುಕ್. ಹೇರ್ ಸ್ಟೈಲ್ ಎಲ್ಲ ಮಾಡಿ ಸ್ಯಾರಿ ಎಲ್ಲ ಅಂದರೆ ಔಟ್ಫಿಟ್ ಎಲ್ಲ ಹಾಕ್ಕೊಂಡು ಜ್ಯುವೆಲ್ಲರಿ ಎಲ್ಲ ಹಾಕ್ಕೊಂಡು ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಕಪ್. ಇವನ್ ಮೇಕಪ್ ಶೂಟಲ್ಲಿ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು ಇವರು. ಆ್ಯಂಡ್ ಅಂದರೆ ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ದರು ಶೂಟ್ಗೆ. ಸೊ ಇಲ್ಲಿ ನೋಡ್ಬೋದು, ನಾನು ಅದನ್ನು ಕೂಡ ಹಾಕಿದ್ದೀನಿ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂಥೇಳಿ. ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆಗಿತ್ತು ನನ್ನ ಇವತ್ತಿನ ಸೆಮಿ ಟ್ರೆಡಿಷ್ನಲ್ ಮೇಕಪ್ ಲುಕ್ ಹೇಗೆ ಮಾಡೋದು ಅನ್ನೋ ಒಂದು ವಿಡಿಯೋ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬಾಯ್.